ಎಸ್ ಜಾನಕಿ ಅವರ ಹೆಸರು ಯಾರು ತಾನೇ ಕೇಳಿರಲಿಕ್ಕಿಲ್ಲ. ಗಾನಕೋಗಿಲೆ ಎಂದೇ ಹೆಸರಾದಂಥ ಎಸ್ ಜಾನಕಿಯವರ ವಿಶೇಷತೆಯ ಸಂಚಿಕೆಯನ್ನು ಪ್ರಾರಂಭಿಸೋಣ. ಪ್ರೀತಿಯ ವೀಕ್ಷಕರಿಗೆ ಅನನ್ಯ ಚಿತ್ರಗಳ ಮಾಹಿತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಸ್ ಜಾನಕಿಯವರ ಹಾಡು ಪ್ರತಿನಿತ್ಯ ರೇಡಿಯೋ, ಟಿವಿಯಲ್ಲಿ ಇವರ ಹಾಡು ಪ್ರಸಾರವಾಗುತ್ತಲೇ ಇರುತ್ತದೆ. ಗಾನಕೋಗಿಲೆ ಎಂದೇ ಬಿರುದು ಹೊಂದಿರುವ ಎಸ್ ಜಾನಕಿಯವರು ಭಾರತದ 20 ಭಾಷೆಗಳಲ್ಲಿ ಹಾಡಿದ್ದಾರೆ. ಇದಲ್ಲದೆ ಇಂಗ್ಲಿಷ್, ಜಪಾನೀಸ್, ಜರ್ಮನ್ ಮತ್ತು ಸಿಂಹಳದಂತಹ ವಿದೇಶಿ ಭಾಷೆಗಳಲ್ಲೂ ಹಾಡಿದ್ದಾರೆ. ಒಟ್ಟು 48,000ಕ್ಕೂ ಹೆಚ್ಚು ಹಾಡುಗಳನ್ನು ರೆಕಾರ್ಡ್ ಮಾಡಿದ್ದಾರೆ. ಇವರು ಭಾರತದ ಅತ್ಯಂತ ಬಹುಮುಖ ಗಾಯಕರಲ್ಲಿ ಒಬ್ಬರು. ಅವರು ತಮ್ಮ ವೃತ್ತಿ ಜೀವನದಲ್ಲಿ ಕನ್ನಡ ಭಾಷೆ ಬಿಟ್ಟರೆ ಮಲಯಾಳಂ ಭಾಷೆಗಳಲ್ಲಿ ಹಾಡಿದ್ದಾರೆ. ಅವರು ಅಭಿವ್ಯಕ್ತಿ ಮತ್ತು ಸಮನ್ವಯತೆಯ ರಾಣಿ ಎಂದೇ ವ್ಯಾಪಕವಾಗಿ ಮೆಚ್ಚುಗೆ ಪಡೆದವರು. ಎಸ್ ಜಾನಕಿ ಅವರು ಏಪ್ರಿಲ್ 23, 1938ರಲ್ಲಿ ಗುಂಟೂರಿನ ರೇಪಲ್ಲೆ ತಾಲೂಕಿನ ಪಲ್ಲಪಟ್ಲದಲ್ಲಿ ಜನಿಸಿದವರು. ಅವರ ತಂದೆ ಸಿಸ್ಟರ್ ಶ್ರೀರಾಮಮೂರ್ತಿ ಆಯುರ್ವೇದ ವೈದ್ಯ ಮತ್ತು ಶಿಕ್ಷಕರಾಗಿದ್ದರು. ಅವರು ಬಾಲ್ಯದ ಬಹುಪಾಲು ಭಾಗವನ್ನು ಸಿರ್ಸಿಲ್ಲಾದಲ್ಲಿ ಕಳೆದರು. ಜಾನಕಿಯವರಿಗೆ 9ನೇ ವಯಸ್ಸಿನಲ್ಲಿ ಮೊದಲ ವೇದಿಕೆ ಪ್ರದರ್ಶನ ಅವಕಾಶ ಸಿಕ್ಕಿತು. ಅವರು ನಾದಸ್ವರ ವಿದ್ವಾನ್ ಪೈದಿಸ್ವಾಮಿ ಮೂಲಕ ಸಂಗೀತದ ಮೂಲಭೂತ ಅಂಶಗಳನ್ನು ಕಲಿತರು. ಅವರು ಶಾಸ್ತ್ರೀಯ ಸಂಗೀತದಲ್ಲಿ ಯಾವುದರದ ಔಪಚಾರಿಕ ತರಬೇತಿಯನ್ನು ಎಂದಿಗೂ ಪಡೆಯಲಿಲ್ಲ. ಜಾನಕಿಯವರು 1959ರಲ್ಲಿ ವಿ ರಾಮ್ ಪ್ರಸಾದ್ ಅವರನ್ನು ವಿವಾಹವಾಗಿ ಈತ ಜಾನಕಿಯವರನ್ನು ಪ್ರೋತ್ಸಾಹಿಸಿ ರೆಕಾರ್ಡ್ ಸಮಯದಲ್ಲಿ ಜಾನಕಿಯವರ ಜೊತೆಯಿದ್ದು ಸಹಾಯ ಮಾಡುತ್ತಿದ್ದರು. ಈತ 1997ರಲ್ಲಿ ಹೃದಯಾಘಾತದಿಂದ ನಿಧನರಾದರು. ಜಾನಕಿಯವರು ಮೂಲತಃ ತೆಲುಗು ಭಾಷೆಯವರು ಆದರೂ ಕೂಡ ಬೇರೆ ಭಾಷೆಗಳಲ್ಲಿ ನಿರ್ಗಳವಾಗಿ ಮಾತನಾಡಿ ಬರೆಯಬಲ್ಲವರಾಗಿದ್ದರು. ಜಾನಕಿಯವರು 20ನೇ ವಯಸ್ಸಿನಲ್ಲಿದ್ದಾಗ ತನ್ನ ಚಿಕ್ಕಪ್ಪನ ಸಲಹೆಯ ಮೇರೆಗೆ ಎವಿಎಂ ಸ್ಟುಡಿಯೋದಲ್ಲಿ ಸಂಗೀತ ಸಂಯೋಜಕ ಆರ್ ಸುದರ್ಶನಂ ಅವರೊಂದಿಗೆ ಕೆಲಸ ಮಾಡಲು ಚೆನ್ನೈಗೆ ತೆರಳಿದರು. ಅವರು 1957ರಲ್ಲಿ ತಮಿಳು ಚಿತ್ರ ವಿದಿಯನ್ ವಿಲಾಯಟ್ಟು ಮೂಲಕ ಹಿನ್ನೆಲೆ ಗಾಯಕಿಯಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ಅವರು ತಮ್ಮ ಮೊದಲ ವರ್ಷದಲ್ಲೇ 6 ಭಾಷೆಗಳಲ್ಲಿ ಹಾಡಿದರು. ಜಾನಕಿಯವರು 60 ವರ್ಷಗಳ ಕಾಲ ಗಾಯಕಿಯಾಗಿ ಸಕ್ರಿಯವಾಗಿದ್ದರು. 2016ರಲ್ಲಿ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುವುದರಿಂದ ಗಾಯನಕ್ಕೆ ನಿವೃತ್ತಿ ಘೋಷಿಸಿದರು. ಜಾನಕಿಯವರಿಗೆ ದೊರೆತಂತ ಪ್ರಶಸ್ತಿಗಳು ಯಾವುದೆಂದರೆ 4 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಮತ್ತು 33 ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು, ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್, ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 2013ರಲ್ಲಿ ಅವರು ಭಾರತದ ಅತ್ಯುನ್ನತ ಪದ್ಮಭೂಷಣವನ್ನು ನಿರಾಕರಿಸಿದರು. ಸಂಗೀತ ಕ್ಷೇತ್ರಕ್ಕೆ ಅವರು ಕೊಟ್ಟಿರುವಂತಹ ಕೊಡುಗೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅವರಿಗೆ ಭಾರತ ರತ್ನ ನೀಡಬೇಕೆಂಬ ಮಾತು ಕೇಳಿಬಂತು. ಎಸ್ ಜಾನಕಿರವರನ್ನು ದಕ್ಷಿಣ ಭಾರತದ ನೈಟಿಂಗೇಲ್ ಅಥವಾ ಭಾರತದ ನೈಟಿಂಗೇಲ್ ಎಂದು ಕರೆಯುತ್ತಿದ್ದರು. ಎಷ್ಟೋ ಜನ ಪ್ರೀತಿ ಹಾಗೂ ಗೌರವದಿಂದ ಜಾನಕಿಯಮ್ಮ ಎಂದು ಕರೆಯುತ್ತಿದ್ದರು. ಎಸ್ ಜಾನಕಿಯವರು ಆಡಿರುವಂತಹ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ಈ ಹಾಡು ಎಷ್ಟೇ ಶತಮಾನಗಳು ಉರುಳಿದರೂ ಸೂರ್ಯ ಚಂದ್ರ ಇರುವವರೆಗೂ ಎಂದೆಂದೂ ಅಜರಾಮರ. ಎಸ್ ಜಾನಕಿಯವರು ಎಸ್ಪಿಬಿ ಅವರನ್ನು ಗುರುತಿಸಿ ಚಿತ್ರರಂಗಕ್ಕೆ ಪರಿಚಯ ಮಾಡಿಕೊಟ್ಟರು. ಎಸ್ಪಿಬಿ ಹಾಗೂ ಎಸ್ ಜಾನಕಿಯವರ ಜೊತೆಗೆ ಹಾಡಿರುವ ಎಷ್ಟೋ ಹಾಡುಗಳು ಇಂದಿಗೂ ಕೇಳುವವರ ಕಿವಿಯಲ್ಲಿ ಗುಯಿಗುಟ್ಟುತ್ತಿದೆ. ವರನಟ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಾನಕಿಯವರ ಜೊತೆ ಹಾಡಿರೋ ಅಷ್ಟೂ ಹಾಡುಗಳನ್ನು ಮರೆಯುವಂತಿಲ್ಲ. ಕನ್ನಡದಲ್ಲಿ ಎಸ್ ಜಾನಕಿಯವರು ಹಾಡಿರುವ ಕೆಲವು ಜನಪ್ರಿಯ ಹಾಡುಗಳ ವಿವರ ಇಲ್ಲಿದೆ. ನನ್ನೆದೆ ಕೋಗಿಲೆಯ ನಗಿಸಲು ನೀನು, ನಗುವೆನು ನಾನು, ದೀಪವು ನಿನ್ನದೇ ಗಾಳಿಯು ನಿನ್ನದೇ,
ನಿನ್ನ ರೂಪು ಎದೆಯ ಕಲಕಿ, ನಿನ್ನ ಸವಿನೆನಪೆ ಮನದಲ್ಲಿ ಆರಾಧನೆ. ಒಲವಿನ ಗೆಳೆಯನೆ ನಿನಗೆ ಕೈ ಮುಗಿವೆ, ನಗು ಎಂದಿದೆ ಪೂಜಿಸಲೆಂದೇ ಹೂಗಳ ತಂದೆ. ಗಗನವು ಎಲ್ಲೋ ಭೂಮಿಯು ಎಲ್ಲೋ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆ ಎಲ್ಲಿರುವೆ. ದೇವರಾಟ ಬಲ್ಲವರಾರು, ತಂಗಾಳಿಯಲ್ಲಿ ನಾನು ತೇಲಿ ಬಂದೆ. ಹೀಗೆಯೇ ಒಂದಾ ಎರಡ ಕೇಳುತ್ತಿದ್ದರೆ ಇಂಥ ಒಳ್ಳೆ ಗಾಯಕಿಯನ್ನು ಕಳೆದುಕೊಂಡವಲ್ಲ ಅನ್ನಿಸುತ್ತದೆ. ಇನ್ನೊಂದು ಸ್ವಾರಸ್ಯ ಸಂಗತಿ ಏನೆಂದರೆ, ಜಾನಕಿಯವರಿಗೆ ರೆಕಾರ್ಡಿಂಗ್ ಮಾಡುವಾಗ ಅವರ ಕೈಯಲ್ಲಿರುವ ಪುಸ್ತಕದಲ್ಲಿ ಕೃಷ್ಣನ ಫೋಟೋ ಹಾಗೂ ಕರ್ಚೀಫ್ ಇರಲೇಬೇಕಿತ್ತು. ಆ ವಿಷಯವಾಗಿ ಗೊತ್ತಾಗಿ SPB ಅವರು ಜಾನಕಿಯವರನ್ನು ಚೆನ್ನಾಗಿ ಸತಾಯಿಸಿ ನಂತರ ಕೊಡುತ್ತಿದ್ದರು. ಜಾನಕಿಯವರು ಗಾಯಕಿ ಅಲ್ಲದೆ ತಮಿಳು ಮತ್ತು ತೆಲುಗು ಚಿತ್ರವನ್ನು ನಿರ್ದೇಶಿಸಿದ್ದಾರೆ. ದಿವಂಗತ SPB ಅವರ ಜೊತೆ ಇಳೆಯರಾಜ ಅವರ ಸಂಗೀತ ನಿರ್ದೇಶನದಲ್ಲಿ ಚಿತ್ರರಂಗದ ಇತಿಹಾಸದಲ್ಲೇ ಒಂದು ಸುವರ್ಣಯುಗ ಎಂದು ಕರೆಯಬಹುದು. ಇವರಿಬ್ಬರ ಕಾಂಬಿನೇಷನ್ನಲ್ಲಿ ಮೂಡಿಬಂದಂತಹ ಹಾಡುಗಳು ಸರ್ವಕಾಲಕ್ಕೂ ಶ್ರೇಷ್ಠ. ಜಾನಕಮ್ಮನವರಿಗೆ ಯಾವ ಹಾಡು ಹಾಡುವುದಕ್ಕೂ ಕಷ್ಟ ಎನಿಸುತ್ತಿರಲಿಲ್ಲ. ಬಾಲ್ಯದ 8 ವರ್ಷದ ಮಗುವಿನ ಧ್ವನಿಯಿಂದ 80 ವರ್ಷ ವೃದ್ಧೆಯ ಧ್ವನಿಯನ್ನು ಲೀಲಾಜಾಲವಾಗಿ ಹಾಡುತ್ತಿದ್ದರು. ಹಾಗೆಯೇ ಸ್ವರಗಳಲ್ಲಿ ಏರಿಳಿತ, ಹಾಡಿನಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸುತ್ತಿದ್ದರು. ಅದಕ್ಕೆ ಅವರನ್ನು ಎಕ್ಸ್ಪ್ರೆಷನ್ ಕ್ವೀನ್ ಎಂದು ಕರೆಯುತ್ತಿದ್ದರು. ಹೆಸರಾಂತ ಸಂಗೀತ ನಿರ್ದೇಶಕರಾದ ಇಳೆಯರಾಜ, ರಾಜನ್ ನಾಗೇಂದ್ರ, ಉಪೇಂದ್ರ ಕುಮಾರ್, ಹಂಸಲೇಖ, ವಿಜಯ್ ಭಾಸ್ಕರ್, ಎಂ ರಂಗರಾವ್ ಹೀಗೆಯೇ ಎಲ್ಲರ ಜೊತೆ ಕೆಲಸ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್, ಅಂಬರೀಶ್, ಶಂಕರ್ ನಾಗ್, ಅನಂತ್ ನಾಗ್ ಹೀಗೆ ಒಳ್ಳೆ ತಲೆಮಾರಿನ ಚಿತ್ರಗಳಿಗೆ ಒಳ್ಳೊಳ್ಳೆ ಹಾಡುಗಳನ್ನು ಹಾಡಿದ್ದಾರೆ. ಈಕೆ 17 ಭಾಷೆಗಳ ಮೇಲೆ ಒಟ್ಟು 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಲತಾ ಮಂಗೇಶ್ಕರ್ ಹೇಗೆ ಪ್ರಸಿದ್ಧಿಯೋ ಎಸ್ ಜಾನಕಿಯವರು ಅಷ್ಟೇ ಪ್ರಸಿದ್ಧಿ. ನಿಜಕ್ಕೂ ಎಸ್ ಜಾನಕಿಯನ್ನು ಪಡೆದ ನಮ್ಮ ಭಾರತ, ನಮ್ಮ ಚಿತ್ರರಂಗ, ನಾವೆಲ್ಲರೂ ನಿಜಕ್ಕೂ ಧನ್ಯ. ಪ್ರಿಯ ವೀಕ್ಷಕರೇ, ಸಂಚಿಕೆಯನ್ನು ಮುಗಿಸಲು ಒಂದು ದೊಡ್ಡ ಅಧ್ಯಾಯವೇ ಬೇಕು ಸರಿ. ಏಕೆಂದರೆ ಜಾನಕಿಯವರ ಸಾಧನೆ ಅಂಥದ್ದು. ಎಲ್ಲರೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥನೆ ಮಾಡುತ್ತಾ, ಜಾನಕಿಯವರು ಮತ್ತೆ ನಮ್ಮೊಂದಿಗೆ ಹುಟ್ಟಿ ಬರಲಿ ಎಂದು ಆಶಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ